ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್, ಬಹಿರಂಗ ಚಾನಲ್ಗೆ ಸುಸ್ವಾಗತ. ಎಲ್ಲರಿಗೂ ತಿಳಿದಿರುವ ಹಾಗೆ ದರ್ಶನ್ ಜೈಲಿನಿಂದ ಬಂದ ನಂತರ ತುಂಬ ವಿಜಯಲಕ್ಷ್ಮಿ ಅತ್ತಿಗೆ ಜೊತೆ ತುಂಬ ಚೆನ್ನಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಬರ್ತ್ಡೇಗೆ ಕೂಡ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡ ಅವರು ವಿಶ್ ಮಾಡಲಿಲ್ಲ ಎಂದು ಎಲ್ಲರಿಗೂ ತಿಳಿದಿದೆ. ಈಗ ಬಂದಿರುವ ಸುದ್ದಿ ಏನೆಂದರೆ, ಅಣ್ಣ ಅತ್ತಿಗೆ ಚೆನ್ನಾಗಿರುವುದು ಪವಿತ್ರ ಗೌಡಗೆ ಇಷ್ಟ ಇರಲಿಲ್ಲ. ದರ್ಶನ್ ಜೈಲಿನಿಂದ ಬಂದ ನಂತರ ಯಾವುದೂ ಬೇಡ ಎಂದು ಸುಮ್ಮನೆ ದೂರ ಇದ್ದಾರೆ. ಯಾವುದೇ ಫಂಕ್ಷನ್ಗೆ ಹೋದರೂ ಅತ್ತಿಗೆ ಜೊತೆನೇ ಹೋಗುತ್ತಾರೆ. ಹಾಗಾಗಿ ಎಲ್ಲರಿಗೂ ತುಂಬ ಸಂತೋಷವಾಗಿದೆ. ಅಣ್ಣ ಅತ್ತಿಗೆ ಚೆನ್ನಾಗಿರಬೇಕೆಂದು ಎಲ್ಲರ ಆಶಯ. ಹಾಗಾಗಿ ಪವಿತ್ರ ಗೌಡ ಅವರು RR ನಗರದಲ್ಲಿ ದರ್ಶನ್ ಅವರು ಹೋಗುವಾಗ ಕಾರ್ ಎದುರುಗಡೆ ಬಂದರೂ ಕೂಡ ತುಂಬ ಸ್ಲೋ ಮಾಡಿ ನಿಂತಿದ್ದಾರಂತೆ. ದರ್ಶನ್ ಅವರು ನೋಡಿದರೂ ನೋಡದ ಹಾಗೆ ಬಂದಿದ್ದಾರೆ. ಹಾಗಾಗಿ ದರ್ಶನ್ ಅವರಿಗೆ ತಿಳಿದಿದೆ, ನಮಗೆ ಯಾರ ಸವಾಸವೂ ಬೇಡ ಎಂದು ದರ್ಶನ್ ಅವರು ಸುಮ್ಮನಾಗಿದ್ದಾರೆ. ಮುಂದೆ ಏನು ಮಾಡುತ್ತಾರೋ ತಿಳಿಯದು. ಮುಂದೆ ಏನಾದರೂ ಪವಿತ್ರರವರ ಸಂಬಂಧ ಬೆಳೆಸುತ್ತಾರೋ ಇಲ್ಲವೋ ಗೊತ್ತಿಲ್ಲ. ಹಾಗಾಗಿ ಪವಿತ್ರರವರ ಬಗ್ಗೆ ಏನು ಅನಿಸುತ್ತದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ದರ್ಶನ್ ಅಣ್ಣ ಅವರು ಮಾಡಿದ್ದು ಸರಿಯೋ ತಪ್ಪೋ ಎಂದು ಕಮೆಂಟ್ ಮಾಡಿ ತಿಳಿಸಿ. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಬಹಿರಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದರ್ಶನ್ ಅಣ್ಣ ಅವರ ಬಗ್ಗೆ ಏನನ್ನಬೇಕೆಂದು ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.